ವೃಷಭ ರಾಶಿ. ವೃಷಭ ರಾಶಿಗೆ ವ್ಯಾವಹಾರಿಕವಾಗಿ ಏನೂ ಒಳ್ಳೆಯದು, ಆದರೆ ಸ್ವಲ್ಪ ಒತ್ತಡದ ಸ್ಟ್ರೆಸ್ಡ್ ಆಗಿ ಇರ್ತಕ್ಕಂತಹ ತಿಂಗಳಾಗತ್ತೆ. ಸ್ವಲ್ಪ ತಾಳ್ಮೆಯನ್ನು ವಹಿಸೋದು ಒಳ್ಳೆಯದು. ಒಂದು ವೃಷಭ ರಾಶಿ ಅದೊಂದು ಗೂಳಿಯ ರಾಶಿ. ಎರಡನೇದು ಅಲ್ಲಿ ಕುಜ, ಗುರುಬಲ ಇಲ್ಲ. ತೃತೀಯದಲ್ಲಿ ಮಾರಕ ಶನಿಯ ದೃಷ್ಟಿ, ತೃತೀಯ ದೃಷ್ಟಿ, ಇದು ಮೂರೂ ಸೇರಿ ಸ್ವಲ್ಪ ಮಾನಸಿಕ ಒತ್ತಡ, ವಿಕಲತೆ, ಸಮಸ್ಯೆ, ಅಸಮತೋಲನ ಇದೆಲ್ಲದಕ್ಕೂ ಕೂಡ ವೃಷಭ ರಾಶಿಯವರು ಗುರಿಯಾಗಿ ನಾನಾ ಬಗೆಯ ಕಷ್ಟಗಳಿಗೆ ಕಾರಣವಾದೀತು. ಹಾಗಾಗಿ ತಾಳ್ಮೆಯೇ ವಜ್ರದ ಕವಚ ಮಂಕುತಿಮ್ಮ ಅಂತೇನು ಹೇಳಿದ್ದಾರೆ, ಆ ರೀತಿ ಆದಷ್ಟು ತಾಳ್ಮೆ ವಹಿಸಬೇಕು. ರಕ್ತದ ಒತ್ತಡದಿಂದ ಕೆಲವರಿಗೆ ಹೃದಯ ಬೇನೆ ಕೂಡ ಬರಲಿಕ್ಕೆ ಸಾಧ್ಯ ಉಂಟು. ಆರೋಗ್ಯದ ಕಡೆ ಗಮನ ಇರಬೇಕು. ಹೈಡ್ರೇಷನ್, ಬಾಡಿಯನ್ನು ನಿರ್ಜಲೀಕರಣ ಆಗದೇ ಇರತಕ್ಕಂತಹ ಹಾಗೆ ನೋಡಿಕೊಳ್ಬೇಕು. ಅನೇಕವಾಗಿರ್ತಕ್ಕಂತಹ ಮಿಡ್ ಏಜ್ನಲ್ಲಿರೋರಿಗೆ ಫೆಟಿಗ್ನೆಸ್ ಬರೋದು, ಆಯಾಸ ಆಗೋದು, ಪದೇ ಪದೇ ಏನು ಶ್ರಮ ಇಲ್ಲದೆ ಹೋದ್ರೂ ಏನಾರ ಬೆವರು ಬಂದರೆ ಮೈಯಲ್ಲಿ ಅದನ್ನು ಗಮನಿಸ್ಕೊಳ್ಬೇಕು. ಅದನ್ನು ಡಿಹೈಡ್ರೇಷನ್ಗೆ ಕಾರಣ ಆಗ್ತದೆ. ಡಿಹೈಡ್ರೇಷನ್ನು ವೀಕ್ನೆಸ್ಗೆ ಕಾರಣ ಆಗುತ್ತೆ. ವೀಕ್ನೆಸ್ಗೆ ಹಾರ್ಟ್ ಪ್ರಾಬ್ಲಮ್ಗಳು ಬರ್ತದೆ. ಒಂದಕ್ಕೊಂದಕ್ಕೆ ಲಿಂಕ್ ಇರ್ತದೆ. ಯಾವಾಗ ಈ ಪಾಪದೃಷ್ಟಿಯ ಯೋಗ, ಕುಜನ ಸಂಚಾರ, ಗುರುಬಲ ಇಲ್ಲದೇ ಇರತಕ್ಕಂಥದ್ದು ಇದೆಲ್ಲ ಇದ್ದಾಗ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಗಮನವನ್ನು ವಹಿಸಬೇಕು. ಶನಿಯ ವಕ್ರೀಚಾರ ದೋಷವೂ ಇದೆ ಅಂತ ಹೇಳಿದ್ದೀನಿ. ಅದು ಈಗಿಲ್ಲ, ಇನ್ನು ಮುಂದೆ ಇನ್ನೊಂದು 2-3 ವಾರದಲ್ಲಿ ಶುರು ಆಗ್ತದೆ. ಬಹಳ ಜಾಗ್ರತೆ ಬೇಕು. ಗ್ರಹಶಾಂತಿ ಹೋಮವನ್ನು, ಕಳಶ ಪೂಜೆ, ದಾನಾದಿಗಳನ್ನು ವಿಧಿವತ್ತಾಗಿ ಮಾಡಿಕೊಂಡು ಅದು ನಿಮಗೆ ಅನುಕೂಲ ಇಲ್ಲ ಅಂತಂತಂದರೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ಲಕ್ಷ್ಮೀ ನರಸಿಂಹದೇವರ ದರ್ಶನ, ಪ್ರದಕ್ಷಿಣಾ ನಮಸ್ಕಾರ ಭಕ್ತಿಯಿಂದ ಮತ್ತು ಅಶ್ವತ್ಥ ಪ್ರದಕ್ಷಿಣೆ ಇದನ್ನು ಕೈಲಾದಷ್ಟು ಮಾಡ್ತಾ ಹೋಗ್ತಾ ಇರಬೇಕು. ಅದರಿಂದಲೂ ಕೂಡ ಎಲ್ಲ ಗ್ರಹ ದೋಷಗಳು ಕೂಡ, ಅಥವಾ ಕ್ರೂರ ಗ್ರಹಾರಿಷ್ಟ ವಿನಶ್ಯಂತೆ ಅಶ್ವತ್ಥ ಪ್ರದಕ್ಷಿಣಂ ದಿನೇ ದಿನೇ ಅಂತಂತ ಯಾವುದೇ ಬಗೆಯ ಕ್ರೂರ ಭಾವಗಳು ನಮ್ಮ ಮನಸ್ಸಿನಲ್ಲೂ ಹೇಳ್ತಕ್ಕಂತಹ ಅನೇಕ ಕ್ರೂರ ಭಾವಗಳು ಇದೆಲ್ಲವೂ ಕೂಡ ಅಶ್ವತ್ಥ ಪ್ರದಕ್ಷಿಣೆಯ ಸೇವೆಯಿಂದ ಪರಿಹಾರ ಆಗ್ತದೆ ಅಂತಲೂ ಕೂಡ ಇದೆ. ಅದನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.